हमारे जवान बच्चे कोई अगर पढ़े डिग्री पढ़े उनको पेंशन देते 1 लाख रुपए कौन सा गवर्नमेंट कौन दे रहे व्यवस्था कांग्रेस सिद्धरामैया राहुल गांधी सोनिया गांधी उसके लिए मैं आपको गुजारिश करता हूं जो पार्टी जो गरीबों के लिए क्या खिदमत करते उनका एहसान चुकाना नहीं ఏ పార్టీలు మనకి సహాయం చేస్తారు బడవులకి వాళ్ళకి మనము వాడిని నేర్పాలి కదా ಅವ್ರು ನೆನೆಸ್ಬೇಕಿಲ್ಲಮ್ಮ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿ ಅವ್ರು ನೆನೆಸ್ಬೇಕಲ್ಲ ಹಾಗಾಗಿ ಬಿಜೆಪಿ ಪಕ್ಷದವರು ಬಂದು ಸುಳ್ಳು ಹೇಳ್ತಾರೆ ಮತ್ತು ಸಚಿವರು ಎಲ್ಲ ಸೇರಿ ಅವರಿಗೆ ಪಕ್ಷದ ಟಿಕೆಟ್ ಕೊಟ್ಟಿದೆ ತಮಗೆಲ್ಲ ಗೊತ್ತಿದೆ ಮಹಿಳೆಯರಿಗೆ ಒಂದು ವಿಶೇಷವಾಗಿ ಇಷ್ಟು ಸಂಖ್ಯೆಯಲ್ಲಿ ಯಾಕೆ ಸೇರಿದ್ದೀರಿ ಪುರುಷರಿಗಿಂತ ಜಾಸ್ತಿ ಯಾಕೆ ಸೇರಿದ್ದೀರಿ ಅಂತ ಹೇಳಿದ್ರೆ ಅದೇ ಮೊನ್ನೆ ನಡೆದಂತ ಚುನಾವಣೆ ತಮ್ಮೆಲ್ಲ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರು ಆಗಿದ್ದಾರೆ ನೀವೆಲ್ಲರೂ ಚೆನ್ನಾಗಿ ಕೇಳಬೇಕು ಏನು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೇನು 5 ಗ್ಯಾರಂಟಿಗಳನ್ನು 5 ಗ್ಯಾರಂಟಿ ಏನು ಕೊಟ್ಟಿದ್ದರು ಭರವಸೆಗಳು ಕೊಟ್ಟಿದ್ದರು ಒಂದು ಗ್ಯಾರಂಟಿ ಕಾರ್ಡ್ ಮೂಲಕ ತಮ್ಮ ಮನೆಗೆ ನಾವೇನು ಇನ್ನು 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಆ 5 ಗ್ಯಾರಂಟಿಗಳು ಎಲ್ಲ ವಿಸ್ತಾರವಾಗಿ ನಮ್ಮ ಶಾಂತಪ್ಪಣ್ಣರು ಹೇಳಿದ್ದಾರೆ ಮತ್ತೆ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಅದು ಸಿದ್ದರಾಮಯ್ಯ ಸಾಹೇಬರು ಕೊಡ್ತೀವಿ ಅಂತ ಹೇಳಿದಾಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆದರೆ ಬಿಜೆಪಿ ಅವರು ಏನಂದ್ರು ಇದು ಗ್ಯಾರಂಟಿಗಳು ಚುನಾವಣೆಯಲ್ಲಿ ಬರೀ ಸುಳ್ಳು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಕೊಡ್ಲಿಕ್ಕೆ ಆಗಂಗಿಲ್ಲ ಈ ರಾಜ್ಯನ ದಿವಾಳಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಹಾಗಾಗಿ ಯಾವುದೇ ಕಾರಣಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಬಿಜೆಪಿ ಅವರು ಇಡೀ ರಾಜ್ಯ ಎಲ್ಲ ತಮ್ಮ ಮುಂದೆ ಸುಳ್ಳು ಅಂತ ತಿರುಗಾಡಿದರು ಆದರೆ ನಮ್ಮ ರಾಯಚೂರು ಜಿಲ್ಲೆಯ ಯುವ ನಾಯಕರು ನಮ್ಮ ರಾಯಚೂರಿನಲ್ಲಿ ನಾವು ರವಿ ಬೋಸಣ್ಣನ ನಮ್ಮ ರಾಯಚೂರು ಜಿಲ್ಲೆಯ ರಾಹುಲ್ ಗಾಂಧಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಣ್ಣನವರು ತಮ್ಮನ್ನೆಲ್ಲ ಉದ್ದೇಶಿಸಿ ನಾವು ಮಾತನಾಡಲಿದ್ದಾರೆ ಅವರನ್ನ ಅವರ ಮಾತುಗಳನ್ನು ಪಾರ್ಟಿಗೆ ಎಲ್ಲ ಸುಂದರ ಕುಂತಿರಮ್ಮ ಎಲ್ಲರೂ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ ಈಗ ಎಲ್ಲರೂ ಧ್ವನಿ ಕೇಳ್ತಾ ಇದೆ ಡೆಲ್ಲಿ ತನಕ ಕೇಳ್ತಾ ಇದೆ ಹೆಚ್ಚಿನ ಸಮಯ ತಗೊಂಡ್ರೆ ಇವತ್ತು ನಾವು 7ನೇ ತಾರೀಕು ಏನು ಲೋಕಸಭಾ ಚುನಾವಣಾ ಅಂಗವಾಗಿ ನಮ್ಮ ಜಿ ಕುಮಾರ್ ನಾಯಕ್ ಅವರ ಪರವಾಗಿ ಮತಯಾಚನೆ ಮಾಡಕ್ಕೆ ಏನ್ ತಿಮ್ಮಾಪುರ ಪೇಟ್ ಇಡೀ ರಾಯಚೂರಿಗೆ ಒಂದು ಶಕ್ತಿ ಕೇಂದ್ರ ಇವತ್ತು ಮಾರಮ್ಮ ದೇವಿ ಒಂದು ದೇವಸ್ಥಾನ ಒಂದು ಆಂಗಣದಲ್ಲಿ ಇವತ್ತು ನಾವೆಲ್ಲರೂ ಕೂತಿದ್ದೀವಿ ಅಂತಂದ್ರೆ ಆ ಮಾತನ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಹೆಚ್ಚಿಗೆ ಮಾತಾಡಿದೆ ತಾಯಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು 5 ಗ್ಯಾರಂಟಿಗಳು ಬರ್ತಾ ಇದಾವೆಲ್ಲ ಕೈ ಎತ್ತಬೇಕು ಯಾಕೆ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದೀವಿ ಅಂತ ನೀವು ಕೇಳಬೇಕಾಗ್ತದೆ ಇವತ್ತು ಹೌದೇನಮ್ಮ ಯಾಕೆ ಬರೇ 2,000 ರೂಪಾಯಿ ಬರೇ ಮಹಿಳೆಯರಿಗೆ ಯಾಕೆ ಕೊಡ್ತಾ ಇದೀವಿ ಕಾಂಗ್ರೆಸ್ ಪಾರ್ಟಿ ಯಾಕೆ ಬರೇ ನಮ್ಮ ಮಕ್ಕಳ ಭವಿಷ್ಯ ಆಗ್ತದೆ ಹೌದಿಲ್ಲ ಹಾಗಾಗಿ ಇವತ್ತು ಮಹಿಳೆಯರಿಗೋಸ್ಕರ ಮಹಿಳೆಯರು ಸ್ವಾವಲಂಬಿತ ಆಗ್ಬೇಕು ಮಹಿಳೆಯರು ತಮ್ಮರಿಗೆ ನಮ್ಮ ಮಕ್ಕಳಿಗೆ ಹೌದಿಲ್ಲಮ್ಮ ನಮ್ಮ ಮಕ್ಕಳಿಗೆ ಕೊಡ್ತೀವಿ ಆಮೇಲೆ ಏನು ಉಳಿತದ ಅಲ್ಪ ಸ್ವಲ್ಪ ಏನು ಹೇಳಿದ್ರೆ ಅವಾಗ ನಾವು ತಾಯಿಗಳು ಮಾಡ್ತೀವಿ ಹೌದಿಲ್ಲ ಅದಕ್ಕೆ ಹಸುವಿನಿಂದ ಬಾಳ್ಬಾರ್ದು ಏನೋ ಹಸುವಿನಿಂದ ಬಾಳ್ಬಾರ್ದು ನಮ್ಮ ಹೆಣ್ಮಕ್ಳು ಅಂತ ಹೇಳಿ ಏನ್ ಮಾಡಿದ್ದಾರೆ 10 ಕಿಲೋ ಕೊಡ್ಬೇಕಂತ ಹೇಳಿ ಹೌದಿಲ್ಲಮ್ಮ ಅಕ್ಕಿ 10 ಕಿಲೋ ಅಕ್ಕಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ ನಮ್ಮ ತಾಯಂದ್ರು ಉಪವಾಸ ಇರೋಣ ಅಂತೇಳಿ ಇವತ್ತು 10 ಕಿಲೋ ಅಕ್ಕಿ ಕೊಡ್ತಾ ಇದೀವಿ ಇವತ್ತು ನೀವು ಯಾವತ್ತೂ ನಿಮ್ ಗಂಡು ಮಕ್ಕಳಿಗೆ ಕೇಳ್ತಾ ಇದ್ರಿ ಹೌದಿಲ್ಲ ಅವ್ರು ಹೇಳ್ದಂಗೆ ಓಟ್ ಹಾಕ್ತಿರಲಿಲ್ಲ ಏನಮ್ಮ
ಮೊದಲಿಂದ ಏನು ಅವ್ರು ಯಾವ್ದು ಕೇಳ್ತಾರ ಅದಕ್ಕೆ ಓಟ್ ಹಾಕ್ತಿದ್ರಿ. ಇವಾಗ ನೀವ್ ಹೇಳಿದ್ರೆ ಅವ್ರು ಕೇಳ್ಬೇಕು, ಹೌದೇ ಇಲ್ಲ? ಇವತ್ತು ಯಾರು ನೀವ್ ಹೇಳ್ಬೇಕು ಸೇರಿ ಈಗ ದಲಿತ ಬಡವರು ಇವತ್ತು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು ಎಲ್ಲ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ರಾಜೂರಿನ ಶಕ್ತಿ ದೇವತೆ ಬಾಲಮಾರಮ್ಮನ ಕಾಲಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಈ ಸಂಜೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ಎಲ್ಲ ಹೆಣ್ಮಕ್ಕಳಿಗೂ, ಎಲ್ಲ ತಾಯಂದಿರಿಗೂ, ಎಲ್ಲ ಅಕ್ಕ ತಂಗಿಯರಿಗೂ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ನೀವು ಬಹಳ ಕಾಂಗ್ರೆಸ್ ಪಾರ್ಟಿ ಧನ್ಯವಾದಗಳು.